ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನನ್ನ ತಂಗಿ ಬರ್ಡೇ ಇತ್ತು ಅಂತ ಎಲ್ಲಾದರೂ ಹೋಗಬೇಕು ಅಂದ್ಕೊಂಡ್ವಿ. ಅದಕ್ಕಿಂತ ಮುಂಚೆ ಅನಾಥಾಶ್ರಮಕ್ಕೆ ಅಂತ ಇಟ್ಟಿದ್ದು ದುಡ್ಡು ಎಷ್ಟಿದೆ ಅಂತ ಎಣಿಸಿ ಎಲ್ಲೂ ಹೋಗೋಕ್ಕೆ ಮೂಡ್ ಬರಲಿಲ್ಲ. ಅದಕ್ಕೆ ಮನೇಲೇ ಬಿರಿಯಾನಿ ಮಾಡ್ಕೊಂಡು ತಿನ್ನೋಣ ಅಂತ ಬಿರಿಯಾನಿ ಪ್ರಿಪೇರ್ ಮಾಡಿದ್ವಿ. ಹಾಗೆ ಚಿಕನ್ ಕರಿನೂ ಮಾಡಿದ್ವಿ. ನೋಡಿ, ನಾವು ಪ್ರಿಪೇರ್ ಮಾಡಿರೋದು ಹೇಗೆ ಕಾಣಿಸ್ತಾ ಇದೆ ಅಂತ. ಕಾಣಿಸೋದು ಮಾತ್ರ ಅಲ್ಲ, ತಿಂದಿದ್ದು ಕೂಡ ಸಕ್ಕತ್ತಾಗಿತ್ತು. ಟೇಸ್ಟು ತುಂಬ ಚೆನ್ನಾಗಿ ಇಷ್ಟ ಆಯಿತು. ಆಮೇಲೆ ನಾವು ಹೋಗಿದ್ದೆ ಸ್ಟುಡಿಯೋಗೆ. ಅಲ್ಲಿ ನೇಮ್ ಬೋರ್ಡ್ ಬಾಕಿ ಇತ್ತಲ್ಲ, ಸೊ ನೇಮ್ ಬೋರ್ಡ್ ಹಾಕೋರಂತೂ ಬರ್ತೀನಿ ಅಂತ ಇದ್ರು. ವೆಯ್ಟ್ ಮಾಡೋ ಅಷ್ಟೊತ್ತಿಗೆ ಒಂದು ಹೊಸ ಐಟಮ್ನ ತರಿಸಿದ್ದೆ. ಅದೇ ಐರನ್ನಿಂಗ್ ಟೇಬಲ್ಲು. ಬಿಕಾಸ್ ಸ್ಯಾರಿ ಕ್ಲಾಸ್ಗೆ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೋಸ್ಕರ ಇದನ್ನು ತೊಗೊಂಡ್ವಿ. ಓಪನ್ ಮಾಡಿ ಎಲ್ಲ ಸೆಟ್ ಮಾಡಿ ನೋಡೋಷ್ಟರಲ್ಲಿ ನೇಮ್ ಬೋರ್ಡ್ ಅವ್ರು ಬಂದರು. ಬೋರ್ಡ್ ಕೂಡ ಹಾಕಿದ್ರು. ಬಟ್ ಒಂದೇ ಒಂದು ಮಿಸ್ಟೇಕ್ ಏನಂದರೆ, ಸ್ಟುಡಿಯೋ ಮೇಲೇ ನನ್ನ ಬೋರ್ಡ್ ಹಾಕ್ಬಿಟ್ಟಿದ್ದಾರೆ. ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ. ರೈಟ್ ಸೈಡಲ್ಲಿ ಯಾವತ್ತು ಕನ್ನಡ ಇರಲಿ ಅಂತ ಕನ್ನಡ ಹಾಕ್ಸಿದ್ದೀನಿ, ಲೆಫ್ಟ್ ಸೈಡಲ್ಲಿ ಇಂಗ್ಲೀಷ್ ಹಾಕ್ಸಿದ್ದೀನಿ. ಅದಾದಮೇಲೆ ಒಳಗಡೆ ಬೋರ್ಡ್ನ ರೆಡಿ ಮಾಡಿದ್ರು. ತುಂಬ ಚೆನ್ನಾಯಿತು. ನಾನು ಹೇಗೆ ಲೋಗೋ ಮಾಡಿಕೊಟ್ಟಿದ್ದೆ ಹಾಗೇ ಹಾಕಿದ್ದಾರೆ. ನನಗೆ ಅವ್ರ ವರ್ಕ್ ಅಂತೂ ತುಂಬ ಇಷ್ಟ ಆಯಿತು. ಹಾಗೆಯೇ ನಮ್ಮ ಕ್ಲಾಸಲ್ಲಿ ನೆಕ್ಸ್ಟ್ ಜುಲೈ 2nd ವೀಕಿಂದ ಸ್ಯಾರಿ ಕ್ಲಾಸಸ್ ಕೂಡ ಅವೈಲಬಲ್ ಇದೆ. ಯಾರ್ಯಾರಿಗೆ ಬೇಕು ಎಲ್ಲರೂ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಮನೆಗೆ ಬಂದು ತಂಗಿ ಬರ್ಡೇನ ಆಚರಿಸಿದ್ವಿ. ಹಾಗೆ ಇವತ್ತಿನ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್.